ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಟೆಲ್ಲಾ ಪ್ರಿಯಾಂಕಾ ಅಂತ. ನಾನು ಸೇಂಟ್ ಥಾಮಸ್ ಪ್ರೀ ಸ್ಕೂಲಲ್ಲಿ ಅಕಾಡೆಮಿಕ್ ಹೆಡ್ ಇದ್ದಿದ್ದೀನಿ. ನನಗೆ ತುಂಬ ಖುಷಿ ಇದೆ, ಇವತ್ತು ನಮ್ಮ ಆ್ಯನ್ಯುವಲ್ ಡೇ ಸಕ್ಸಸ್ಫುಲ್ ಆಗಿದೆ. ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಚೀಫ್ ಗೆಸ್ಟ್ ಬಂದು ಇಲ್ಲಿ ಅವ್ರ ಪ್ರೆಸೆನ್ಸ್ ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಮತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ನಮ್ಮ ಸ್ಕೂಲು ಬರೀ ಓದೋದಷ್ಟೇ ಅಲ್ಲ, ವಿ ಆಲ್ಸೋ ಎಂಫಸೈಸ್ ಆ್ಯಂಡ್ ಸೆನ್ಸಿಟೈಸ್ ಚಿಲ್ಡ್ರನ್ ಮೋರ್ ಆನ್ ದ co-curricular activities as well, not just about learning ABCDs or 1 2 3. We also ensure that our children have good general knowledge and they come up in bright colors, and wherever they go after their KG2 classes, we ensure that they give their best and they are able to accommodate in any of the schools, like it may be CBSE school, state school, ICSE or the Cambridge schools. So here at St. Thomas Preschool, we start with playgroup, and then we have pre-KG, KG1 classes, and then KG2. We also provide daycare facility from 1 o'clock till 7 p.m. in the evening, and we do also have car facility, the transport facility available for our children. And I'm very proud to say that we have won several accolades from the education world, Education Today. Yes, and that makes me proud to work here. Thank you. ತುಂಬ ಖುಷಿ ಆಯಿತು. ಆಟಮ್ ಸ್ಕೂಲ್ ಬಂದಿದೆ ಆ್ಯನ್ಯುವಲ್ ಡೇಗೆ. ಎಲ್ಲರಿಗೂ ವಿಶ್ ಮಾಡಿದೆ. ಟೆಂತ್ ಮುಗಿಸ್ತಾ ಇದ್ದಾರೆ, ಫಸ್ಟ್ ಆ್ಯನ್ಯುವಲ್ ಡೇ. ಟೆಂತ್ ಬಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೌಂಡೇಶನ್ ಆಫ್ ದ ಸ್ಟೂಡೆಂಟು. ಇಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಫ್ಯೂಚರ್ಗೆ ಭಾಳ ಈಸಿ ಆಗುತ್ತೆ. ಎಲ್ಲ ಒಂದು ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಫೇಸ್ ಮಾಡೋ ಒಂದು ತಾಕತ್ತು ಇಲ್ಲಿಂದನೇ ಶುರುವಾಗುತ್ತೆ. ಇದು ಈ ಫೌಂಡೇಶನ್ ಕರೆಕ್ಟಾಗಿ ಪಾಸ್ ಮಾಡಬೇಕು. ಅವರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಮಾಡಿದಾಗ ಈ ಸ್ಕೂಲ್ಗೂ ಒಳ್ಳೆ ಹೆಸರು ಬರುತ್ತೆ. ಸೊ ಅಷ್ಟೇ, ಪೇರೆಂಟ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು, ನಾವು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಈಗ ಬಗೀರಾ ಬರ್ತಾ ಇದೆ, ಜುಲೈಯಲ್ಲಿ ರಿಲೀಸ್ ಆಗುತ್ತೆ. ಮತ್ತು ಸಲಾರ್ 2 ಸ್ಟಾರ್ಟ್ ಆಗಿದೆ, ಅದು ಹೋಗ್ತಾ ಇದೆ. ಮತ್ತು ಅರಣ್ಮನೆ ಅಂತ ತಮಿಳಲ್ಲಿ, ನಾನ್ ವೈಲೆನ್ಸ್ ಅಂತ, ಮತ್ತು ಒಂದು ಹಿಂದಿ ಪ್ರಾಜೆಕ್ಟು ಆಗ್ತಾ ಇದೆ. ನಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಇಷ್ಟೊಂದು ಅಭಿಮಾನಿಗಳಿಗೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಅವ್ರು ಕೊಟ್ಟಿರೋ ಸಪೋರ್ಟು, ಅವ್ರು ಕೊಡ್ತಾ ಇರೋ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಸಣ್ಣದಾಗಿ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾತ್ರ ಮಾಡ್ಬೋದು ಅಷ್ಟೇ ನಮ್ಮ ಕೈಲಿ. ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಾನು ಹೇಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ಅದು ನಾನು ಗೆಸ್ಟ್ ಆಗಿ ಬಂದಿದ್ದು. ಎಲ್ರಿಗೂ ಡ್ರೀಮ್ಸ್ ಇರುತ್ತೆ, ಎಲ್ಲ ಕಡೆ ಹೋಗಬೇಕು, ಏನೋ ಅಚೀವ್ ಮಾಡಬೇಕು ಅಂತ. ಸೊ ಇಲ್ಲಿಗೆ ಬಂದಿದ್ದಕ್ಕೆ, ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಎಸ್, ಥ್ಯಾಂಕ್ ಯು. ಆ್ಯಂಡ್ ತಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಒಂದು ಹಾಸನಿಂದ ಬಂದು ನಮ್ಮ ಕನ್ನಡಿಗರ ಹುಡುಗಿ. ಹೌದು, ಮಿಸ್ ಇಂಡಿಯಾ ಅನ್ನೋದು ಅಂದರೆ ಹಳ್ಳಿಯಿಂದ ಬಂದಂಥವಳು ನಾನು ಕೂಡ. ಒಂದು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಷ್ಟು ದೂರ ಬಂದಿದ್ದೀನಿ, ಇನ್ನೂ ಬರ್ತಾಯಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟಿಂದ. ಅದೊಂದು ಖುಷಿ ಇದೆ, ಹೆಮ್ಮೆ ಇದೆ. ನಾನು ಎಲ್ಲೋದ್ರೂ ಅಷ್ಟೇ ಹೇಳೋದು, ಐ ಪ್ರೌಡ್ ಟು ಬಿ ಫಾರ್ಮರ್ಸ್ ಡಾಟರ್ ಅಂತ. ಸಾಮಾನ್ಯ ರೈತನ ಮಗಳು, ನಾನು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಬಂದಿಲ್ಲ ಅಂತ. ಸೊ ಮುಂದೆ ಹೋದರೂ ಅಷ್ಟೇ, ಮುಂದೆ ಸ್ಟೇಜಲ್ಲೂ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲಿ ಅಂತ ನಾನು ಖಂಡಿತವಾಗ್ಲೂ ಕೇಳ್ಕೊತೀನಿ. ಹಾಗೆ ನಮ್ಮ ನವೀನ್ ಸರು, ಫಾರ್ ಎವರ್ ನವೀನ್ ಕುಮಾರ್ ಅಂತ, ಈಸ್ ಎ ಇಂಟರ್ನ್ಯಾಷನಲ್ ಡಿಸೈನರು, ಫ್ಯಾಷನ್ ಡಿಸೈನರು, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಆ್ಯಂಡ್ ಈ ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಿದ್ರೆ, ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯಿತು. ನನಗೆ ಈ ಥರ ಆಪರ್ಚುನಿಟಿ ಎಲ್ಲ ಸಿಗಲಿಲ್ಲ. ಬಿಕಾಸ್ ಏನಂತ ಹೇಳಿದ್ರೆ, ನಾರ್ಮಲ್ ಸ್ಕೂಲ್ಸಿಂದ ಬಂದಿದ್ದರಿಂದ ನನಗೂ ಅನ್ನಿಸ್ತಾ ಇತ್ತು ಅಲ್ಲಿ ಕೂತ್ಕೊಂಡಾಗ, ನನಗೂ ಪ್ರೈವೇಟ್ ಸ್ಕೂಲ್ಸಲ್ಲೆಲ್ಲ ಇದ್ದೀರೋ ಇಷ್ಟೆಲ್ಲ ಮಾಡ್ತಿದ್ದೇರೋ ಅಂತ. ನಾನು ನಾರ್ಮಲ್ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿದ್ರಿಂದ ಅಷ್ಟು ಕಲ್ಚರಲ್ ಪ್ರೋಗ್ರಾಮ್ ಕಮ್ಮಿ. ಸೊ ಇಲ್ಲೆಲ್ಲ ನೋಡಿದಾಗ ಮಕ್ಳುಗಳನ್ನ ತುಂಬಾ ಖುಷಿ ಆಯಿತು. ಅದೇ ನಾನು ಯಾವಾಗಲೂ ಹೇಳೋದೊಂದೇ, ಎಲ್ಲಿಂದ ಬಂದ್ವಿ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಆ್ಯಂಡ್ ಯಾವುದೋ ಚಿಕ್ಕ ಹಳ್ಳಿಯಿಂದ ಬಂದ್ವಿ, ಯಾವುದೋ ಒಂದು ಸಣ್ಣ ಪ್ಲೇಸಿಂದ ಬಂದ್ವಿ ಅಂತ ಅದನ್ನೆಲ್ಲ ಮರೆತು ಬಿಡಬೇಕು. ನಾವೇನು ಮಾಡಬೇಕು ಅನ್ನೋದನ್ನ ಹಾರ್ಡ್ ವರ್ಕು, ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಬೇಕು. ಆವಾಗ ಖಂಡಿತವಾಗ್ಲೂ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಇದು ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಎಲ್ಲ ಆದಮೇಲೆ ಫಿಲ್ಮ್ ಲೈನಿಗೆ ಬಂದೇ ಬರ್ತಾರೆ. ತಾವು ಏನಾದರೂ ಫಿಲ್ಮ್ ಲೈನ್ ಬರಬೇಕು ಅನ್ಸುತ್ತಿದೆಯಾ, ಹೀರೋಯಿನ್ ಆಗಬೇಕು ಅಂತ? ಖಂಡಿತವಾಗ್ಲೂ ಇದೆ. ಅಷ್ಟು ದೂರ ಬಂದಿದ್ದೀನಿ ಅಂದಮೇಲೆ ಖಂಡಿತವಾಗ್ಲೂ ಆಸೆ ಇದೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಬಂದರೆ, ಆಪರ್ಚುನಿಟಿ ಕೊಟ್ಟರೆ ಖಂಡಿತವಾಗ್ಲೂ ಮಾಡಿ. ಅದು ಸ್ಕ್ರಿಪ್ಟ್ ಎಲ್ಲ ನಡೀತಾ ಇದೆ.
ತಮಿಳ್ ಒಂದು ಸಿನಿಮಾ ಸೈನ್ ಆಗಿದೆ, ನೋಡೋಣ. ಐ ಆಮ್ ಸುಮತಿ ಇಯರ್, ವೆರಿ ಹ್ಯಾಪಿ ಟು ಬಿ ಇಯರ್. ನನಗೆ ತುಂಬ ಇಷ್ಟ ಆಯಿತು ಈ ಸ್ಕೂಲಲ್ಲಿ ಮಕ್ಕಳನ್ನ ಓದ್ಸೋಕ್ಕೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ನನಗೆ ತುಂಬ ಹ್ಯಾಪಿ ಆಗಿದೆ. ಹೊಸ್ದಾಗಿದೆ ಅವ್ರದ್ದು, ಎಲ್ಲನೂ ಹೊಸ್ದಾಗಿದೆ. ದೇ ವಿಲ್ ಲರ್ನ್ ಮೋರ್ ಥಿಂಗ್ಸ್ ಡೂಯಿಂಗ್ ಲೈಕ್ ಫ್ರೆಶ್ ಫುಡ್ಸ್, ಸ್ಟಡಿಂಗ್ ವೈಸ್ ಆಗಲಿ, ಗೇಮ್ಸ್ ಆಗಲಿ, ಎಲ್ಲನೂ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಹೆಸರು ನವ್ಯ ಅಂತ. ನಾನು ಸೆಂಟ್ ಅಮೋಸ್ ಪ್ರೀ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸ್ಕೂಲ್ ಅಂತ ಹೇಳಿದ್ರೆ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ತುಂಬ ಮಕ್ಕಳಿಗೆ ಬರ್ಡನ್ ಆಗ್ತಾ ಇದೆ, ಯಾವುದು ಬರೀ ಓದೋದು ಆ ಥರ ಆಗ್ತಾಯಿದೆ. ಬಟ್ ನಮ್ಮ ಸ್ಕೂಲಲ್ಲಿ ಆ ಥರ ಇಲ್ಲ. ಎಲ್ಲ ವಿಷಯದಲ್ಲೂ ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ. ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಇಲ್ಲ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಎಲ್ಲದರಲ್ಲೂ ಎನ್ಕರೇಜ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬೇರೆದ್ರ ಜೊತೆಗೆ ಕಾನ್ಸಂಟ್ರೇಷನ್ ಓದೋದ್ರಲ್ಲೂ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಆ್ಯಸ್ ಎ ಫ್ಯಾಕಲ್ಟಿ ಯಾವತ್ತೂ ಅವ್ರು ನಮ್ಮನ್ನ ಫ್ಯಾಕಲ್ಟಿ ಥರ ಟ್ರೀಟೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾವು ಫ್ಯಾಮಿಲಿ ಥರ ವರ್ಕ್ ಮಾಡ್ತೀವಿ. ಏನೇ ಬಂದ್ರೂ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡ್ತೀವಿ. ಯಾವುದೇ ಟೈಮಲ್ಲಿ ನಮಗೆ ಏನೇ ಆದ್ರೂ ತಕ್ಷಣ ಇಮಿಡಿಯೇಟಾಗಿ ಕಾಲ್ ಮಾಡಿ ನಾವು ಮ್ಯಾನೇಜ್ಮೆಂಟ್ ಜೊತೆ ನಮ್ಮ ಫ್ರೆಂಡ್ಸ್ ಥರ ಮಾತಾಡೋ ಥರ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ನಾವು ಯಾವತ್ತೂ ಸ್ಕೂಲಿಗೆ ಬರ್ತೀವಿ, ಕೆಲಸ ಮಾಡ್ತೀವಿ ಅಂತಲೇ ಅನಿಸಿಲ್ಲ. ನಮ್ಮ ಮನೆಗೆ ಬರ್ತೀವಿ, ನಮ್ಗೆ ಇನ್ನೊಂದು ಮನೆ ಥರ ಬರ್ತೀವಿ, ಕೆಲಸ ಮಾಡ್ತೀವಿ. ನಾವು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಮಕ್ಳಿಗೂ ಅಷ್ಟೇ ನಾವು ಯಾವತ್ತೂ ಬರ್ಡನ್ ಹಾಕ್ತಿಲ್ಲ. ಅವ್ರಿಗೆ ಎಲ್ಲ ಆಸ್ಪೆಕ್ಟಲ್ಲೂ ಎನ್ಕರೇಜ್ಮೆಂಟ್ ಕೊಡ್ತಿದ್ದೀವಿ. ಬರೀ ಓದೋದು ಅಲ್ಲೇ ಇಲ್ಲ. ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲದರಲ್ಲೂ ಇರಬೇಕು, ಅದಕ್ಕೆ ನಾವು ಎಲ್ಲದರಲ್ಲೂ ಎನ್ಕರೇಜ್ ಮಾಡ್ತಿದ್ವಿ. ಕಾರ್ಯಕ್ರಮ ಬದಕ್ಕೆ ಭಾಳ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಚೆನ್ನಾಗಿದೆ ಕಾರ್ಯಕ್ರಮ, ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಿರುವಂಥ ಕಾರ್ಯಕ್ರಮ ಆಯಿತು. ಚಿಕ್ಕ ಪುಟಾಣಿಗಳ ಮಕ್ಕಳು, ಸೊ ಹಾಗಾಗಿ ಭಾಳ ಇಷ್ಟನೇ ಆಯಿತು ಆ್ಯಕ್ಚುಲಿ. ಈಗ ನಾವು ಓದೋ ಟೈಮಲ್ಲೆಲ್ಲ ನಮಗೆ ಏನು ಸರಸ್ವತಿ ಪೂಜೆ ಮಾತ್ರ ಗೊತ್ತು ಅಷ್ಟೇ, ನಮಗೆ ಆ್ಯನ್ಯುವಲ್ ಡೇ ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಬಟ್ ಎನಿವೆ ಈ ಪ್ರೋಗ್ರಾಮ್ ಬಂದು ಭಾಳ ಖುಷಿ ಆಯಿತು. ये स्कूल मेरे को पर्सनली बहुत अच्छा लगा. As a preschool, they just don't focus on academics, but more than that, what they focus on is complete personality development of student, including co-curricular activities and all-round personality development.